ಹಲೋ ಎವ್ರಿವನ್, ವೆಲ್ಕಮ್ ಟು ಐಜಿಸ್ ಕುಕಿಂಗ್ ಚಾನೆಲ್. ಈ ವಿಡಿಯೋದಲ್ಲಿ ನಾವು ಪಾಲಕ್ ಸೊಪ್ಪು ಮತ್ತು ರವೆನ ಉಪಯೋಗಿಸ್ಕೊಂಡು ಇನ್ಸ್ಟೆಂಟಾಗಿ ಗ್ರೀನ್ ಇಡ್ಲಿಯನ್ನು ಯಾವ ರೀತಿಯಾಗಿ ಮಾಡೋದು ಅಂತ ನೋಡೋಣ. ನೋಡಿ, ತುಂಬಾ ಪರ್ಫೆಕ್ಟಾಗಿ ಬಂದಿತ್ತು. ನಾವು ಹಿಂದಿನ ದಿನನೇ ಹಿಟ್ಟನ್ನು ರುಬ್ಬಿ ರೆಡಿ ಮಾಡಿ ಇಟ್ಕೊಂಡಿರುವಂತಹ ಇಡ್ಲಿ ಅಷ್ಟೇ ಚೆನ್ನಾಗಿ ಬಂದಿದೆ. ಈ ರೀತಿ ಇನ್ಸ್ಟೆಂಟ್ ಆದಂತಹ ಇಡ್ಲಿಯನ್ನು ಯಾವ ರೀತಿ ಮಾಡ್ಕೊಳ್ಳೋದು ಅಂತ ಈ ಒಂದು ವಿಡಿಯೋದಲ್ಲಿ ನೋಡೋಣ. ಅದಕ್ಕಿಂತ ಮುಂಚೆ ಇನ್ನು ಯಾರೆಲ್ಲ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕಾನ್ನ ಕ್ಲಿಕ್ ಮಾಡ್ಕೊಳ್ಳಿ. ಬನ್ನಿ ಇದನ್ನು ಹೇಗೆ ಮಾಡೋದು ಅಂತ ಕ್ವಿಕ್ ಆಗಿ ನೋಡ್ಕೊಂಡು ಬರೋಣ. ಇದನ್ನು ಮಾಡಲಿಕ್ಕೆ ಒಂದು ಮಿಕ್ಸಿ ಜಾರನ್ನು ತಗೊಳ್ಳಿ. ಮಿಕ್ಸಿ ಜಾರಿಗೆ ನೆನೆಸಿರುವಂತಹ ಹೆಸರು ಕಾಳು ಹಾಕೊಳ್ತಾ ಇದ್ದೀನಿ. ಇಲ್ಲಿ 4 ಚಮಚದಷ್ಟು ಹೆಸರು ಕಾಳನ್ನು ನಾನು ನೆನೆಸಿಟ್ಕೊಂಡಿದ್ದೆ. ಆ ನೆನೆಸಿಟ್ಕೊಂಡಿರುವಂತಹ ಹೆಸರು ಕಾಳನ್ನು ಮಿಕ್ಸಿ ಜಾರ್ ಒಳಗಡೆ ಹಾಕೊಳ್ತಾ ಇದ್ದೀನಿ. ಹೆಸರು ಕಾಳು ಬದಲಾಗಿ ನಾವಿಲ್ಲಿ ಹೆಸರು ಬೇಳೆಯನ್ನು ಸಹ ಉಪಯೋಗಿಸ್ಕೊಳ್ಬಹುದು. ಇದು ಗ್ರೀನ್ ಇಡ್ಲಿ ಆಗಿರೋದ್ರಿಂದ ನಾನಿಲ್ಲಿ ಹೆಸರು ಕಾಳನ್ನು ಉಪಯೋಗಿಸ್ಕೊಂಡಿದ್ದೀನಿ. ನೋಡಿ, ಈಗ ಹೆಸರು ಕಾಳು ಜೊತೆಗೆ ಸ್ವಲ್ಪ ಪನ್ನೀರನ್ನು ಸಹ ಹಾಕೊಳ್ತಾ ಇದ್ದೀನಿ. ಇದು ಆಪ್ಷನಲ್ಲು, ಪನ್ನೀರು ಬೇಕಾದರೆ ಹಾಕೊಳ್ಳಿ, ಇಲ್ಲ ಸ್ಕಿಪ್ ಮಾಡ್ಕೊಳ್ಬೋದು. ಇದು ಹೈ ಪ್ರೋಟೀನ್ ಫುಡ್ ಆಗಿರೋದ್ರಿಂದ ಇದಕ್ಕೆ ನಾನು ಪನ್ನೀರ್ನ ಸಹ ಉಪಯೋಗಿಸ್ಕೊಳ್ತಾ ಇದ್ದೀನಿ. ಇದು ಇನ್ಸ್ಟೆಂಟಾಗಿ ಮಾಡೋ ಅಂಥದ್ದು. ಹಾಗೆಯೇ ನೋಡಿ, ಇಲ್ಲಿ ಪಾಲಕ್ ಸೊಪ್ಪನ್ನು ಸಹ ತಗೊಂಡು ಹಾಕೊಳ್ತಾ ಇದ್ದೀನಿ. ಸ್ವಲ್ಪ ಪಾಲಕ್ ಸೊಪ್ಪನ್ನು ನೋಡಿ ಈ ರೀತಿ ಮಿಕ್ಸಿ ಜಾರಿಗೆ ಹಾಕೊಳ್ತಾ ಇದ್ದೀನಿ. ಈಗ ಇದಕ್ಕೆ ಸ್ವಲ್ಪ ನೀರನ್ನು ಹಾಕ್ಕೊಳ್ಬೇಕು. ನಂತರ ನಾವು ಇದನ್ನು ಚೆನ್ನಾಗಿ ನೈಸಾಗಿ ಗ್ರೈಂಡ್ ಮಾಡಿಕೊಂಡು ತಗೊಳ್ಬೇಕಾಗತ್ತೆ. ಇಲ್ಲಿ ನಾನು ಹಾಕ್ಕೊಂಡಿರೋ ಅಂಥದ್ದು ಹೆಸರು ಕಾಳು, ಹಾಗೆಯೇ ಪನ್ನೀರ್ ಸೇರಿಸ್ಕೊಂಡಿದ್ದೀನಿ, ಹಾಗೆ ಪಾಲಕ್ ಸೊಪ್ಪನ್ನು ಸಹ ಸೇರಿಸ್ಕೊಂಡಿದ್ದೀನಿ. ಇಲ್ಲಿ ಪನ್ನೀರು ಆಪ್ಷನಲ್ಲು, ಬೇಕಾದರೆ ಹಾಕ್ಕೊಳ್ಳಿ, ಬೇಡ ಅಂದರೆ ಸ್ಕಿಪ್ ಮಾಡ್ಕೊಳ್ಬಹುದು. ನೋಡಿ, ಈಗ ಇದನ್ನು ಚೆನ್ನಾಗಿ ನಾವು ಗ್ರೈಂಡ್ ಮಾಡಿ ತಗೊಳ್ಬೇಕಾಗತ್ತೆ. ಈ ರೀತಿ ಮಾಡ್ಕೊಳ್ಳೋದ್ರಿಂದ ನಾವು ಇಡ್ಲಿಯನ್ನು ಇನ್ಸ್ಟಂಟಾಗಿ ಮಾಡ್ಕೊಳ್ಬಹುದು. ನೋಡಿ, ನೀವು ಇಲ್ಲಿ ಯಾವುದೂ ಬೇಡ ಅಂದರೆ ಬರೀ ಪಾಲಕ್ ಸೊಪ್ಪಲ್ಲೂ ಸಹ ಇದನ್ನು ಮಾಡಿ ತಗೊಳ್ಬಹುದು. ನೋಡಿ, ಈಗ ಇದು ಚೆನ್ನಾಗಿ ಗ್ರೈಂಡ್ ಆಗಿದೆ. ಈಗ ನಾನು ಇದನ್ನು ಇನ್ನೊಂದು ಬಟ್ಲಿಗೆ ಟ್ರಾನ್ಸ್ಫರ್ ಮಾಡ್ಕೊಳ್ತಾ ಹೋಗ್ತೀನಿ. ತುಂಬ ಇನ್ಸ್ಟೆಂಟಾಗಿ ಮಾಡ್ಕೊಳ್ಬೋದು. ಒಂದು ಅರ್ಧ ಗಂಟೆ ಟೈಮ್ ಇದ್ದರೆ ಬೆಳಗಿನ ಬ್ರೇಕ್ಫಾಸ್ಟ್ಗೆ ನಾವು ಈ ರೀತಿ ಆರೋಗ್ಯಯುತವಾದಂತಹ ಒಂದು ಬ್ರೇಕ್ಫಾಸ್ಟ್ ರೆಸಿಪಿಯನ್ನು ರೆಡಿ ಮಾಡ್ಬೋದು. ಮಕ್ಕಳು ಲಂಚ್ ಬಾಕ್ಸ್ಗಂತೂ ಒಂದು ಒಳ್ಳೆ ರೆಸಿಪಿ ಅಂತಲೇ ಹೇಳ್ಬೋದು. ಯಾರ ಮನೆಯಲ್ಲೆಲ್ಲ ಮಕ್ಕಳು ಪನ್ನೀರ್ ತಿನ್ನಲ್ಲ, ಹಾಗೆಯೇ ಪಾಲಕ್ ತಿನ್ನಲ್ಲ ಅಂತ ಹೇಳ್ತಿರ್ತಾರೆ, ಅವರಿಗೆ ಈ ರೀತಿ ಒಂದು ಪ್ರೋಟೀನ್ ಫುಡ್ಡನ್ನು ಮಾಡಿಕೊಡಿ. ಖಂಡಿತ ಮಕ್ಕಳಿಗೆ ಗೊತ್ತೇ ಆಗೋದಿಲ್ಲ ಪಾಲಕ್ ತಿಂತಾ ಇದ್ದೀನಿ ಅಥವಾ ಪನ್ನೀರ್ ತಿಂತಾ ಇದ್ದೀನಿ ಅಂತ. ಖಂಡಿತವಾಗ್ಲೂ ಟ್ರೈ ಮಾಡಿ ಫ್ರೆಂಡ್ಸ್. ಹಾಗೆ ನೋಡಿ, ರುಬ್ಬಿರೋ ಒಂದು ಮಿಶ್ರಣನ ಹಾಕ್ಕೊಂಡಿದ್ದೀನಿ. ನಂತರ ಇದಕ್ಕೆ 1 ಕಪ್ಪಷ್ಟು ಸೂಜಿ ರವೆನ ಸಹ ಹಾಕ್ಕೊಂಡಿದ್ದೀನಿ. ರವೆ ಜೊತೆಗೆ ಒಂದು ಅರ್ಧ ಕಪ್ಪಷ್ಟು ಮೊಸರನ್ನ ಸಹ ಸೇರಿಸ್ಕೊಂಡಿದ್ದೀನಿ. ಮೊಸರು ಮತ್ತು ರವೆನ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಸೋಡಾ ಒಂದು 1/4 ಚಮಚದಷ್ಟು ಸೇರಿಸ್ಕೊಂಡಿದ್ದೀನಿ. ಈಗ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿ ತಗೊಳ್ಬೇಕು. ಈಗ ರವೆ ಚೆನ್ನಾಗಿ ನೆನಿಬೇಕಾಗತ್ತೆ. ಹಾಗಾಗಿ ಇದಕ್ಕೆ ಇನ್ನು ಸ್ವಲ್ಪ ನೀರು ಬೇಕಾದರೆ ನಾವು ಆ್ಯಡ್ ಮಾಡ್ಕೊಳ್ಬಹುದು. ನೋಡಿ, ನಾನು ಒಂದ್ಸರಿ ಫಸ್ಟು ಮಿಕ್ಸ್ ಮಾಡ್ಕೊಳ್ತಿದ್ದೀನಿ. ಇದನ್ನೊಂದು 2ರಿಂದ 3 ನಿಮಿಷ ಈ ರೀತಿ ಚೆನ್ನಾಗಿ ಬೀಟ್ ಮಾಡಿಕೊಂಡು ಮಿಕ್ಸ್ ಮಾಡಿ ತಗೊಳ್ಬೇಕು. ರವೆ ಚೆನ್ನಾಗಿ ನೆಂದರೆ ಇಡ್ಲಿನೂ ಸಹ ತುಂಬ ಚೆನ್ನಾಗಿ ಸ್ಮೂತಾಗಿ ಬರುತ್ತೆ. ಹಾಗಾಗಿ ನೋಡಿ, ಸ್ವಲ್ಪ ನೀರನ್ನು ಹಾಕ್ಕೊಂಡಿದ್ದೀನಿ. ಅದೇ ಮಿಕ್ಸಿ ಜಾರಿಗೆ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಈಗ ನೀಟಾಗಿ ಇದನ್ನು ಬೀಟ್ ಮಾಡಿ ಇಟ್ಕೊಳ್ಳಿ. ಇದನ್ನು ಚೆನ್ನಾಗಿ ಕಲಿಸ್ಕೊಂಡಿದ್ದಾದ ನಂತರ ಒಂದು 10 ನಿಮಿಷಗಳ ಕಾಲ ನಾವು ಸೈಡಲ್ಲಿ ಇಟ್ಕೊಳ್ಬೇಕಾಗತ್ತೆ. ತಕ್ಷಣ ಮಾಡೋಕ್ಕೆ ಬರೋದಿಲ್ಲ. ನೋಡಿ, ಈಗ ಒಂದು ಲಿಡ್ ಕ್ಲೋಸ್ ಮಾಡಿಕೊಂಡು ಇಟ್ಕೊಳ್ತಾ ಇದ್ದೀನಿ. ಅಷ್ಟರಲ್ಲಿ ನೋಡಿ, ಇಡ್ಲಿ ಪ್ಲೇಟ್ಸಿಗೆ ನಾವು ಎಣ್ಣೆ ಅಥವಾ ತುಪ್ಪನ ಸವರಿ ಇಟ್ಕೊಳ್ಬೇಕಾಗತ್ತೆ. ನಾನಿಲ್ಲಿ ಎಣ್ಣೆ ಸವರ್ಕೊಳ್ತಾ ಇದ್ದೀನಿ ಈ ರೀತಿಯಾಗಿ. ಈಗ 10 ನಿಮಿಷ ಆಗಿದೆ. ಈಗ ನಾವು ಇಡ್ಲಿಯನ್ನು ಹಾಕ್ಕೊಳ್ಬಹುದು. ತುಂಬ ಬೇಗ ಮಾಡ್ಕೊಳ್ಬೋದು. ಒಂದು ಅರ್ಧ ಗಂಟೆ ಟೈಮ್ ಇದ್ದರೆ ಈ ರೀತಿ ತಿಂಡಿನ ಖಂಡಿತವಾಗ್ಲೂ ಸಹ ನಾಳೆನೇ ಟ್ರೈ ಮಾಡಿ ಫ್ರೆಂಡ್ಸ್. ತುಂಬ ಕಡಿಮೆ ಇಂಗ್ರೀಡಿಯೆಂಟ್ಸ್ಗಳಿಂದ ಮಾಡೋವಂಥದ್ದು, ಈಸಿಯಾಗಿ ಮಾಡ್ಬೋದು. ಒಂದು ಅರ್ಧ ಚಮಚ ಉಪ್ಪು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಟೇಸ್ಟ್ಗೋಸ್ಕರ ಉಪ್ಪನ್ನು ಹಾಕ್ಕೊಳ್ಳೇಬೇಕು. ನೋಡಿ, ಈ ರೀತಿ ಚೆನ್ನಾಗಿ ಬೀಟ್ ಮಾಡಿ ಮಿಕ್ಸ್ ಮಾಡ್ಕೊಳ್ಳಿ. ಹಿಟ್ಟು ತುಂಬ ತೆಳು ಮಾಡ್ಕೊಳ್ಬೇಡಿ, ಚೆನ್ನಾಗಿ ಬರೋದಿಲ್ಲ ಇಡ್ಲಿ. ನೋಡಿ, ಈ ರೀತಿಯಲ್ಲಿ ಈ ಕನ್ಸಿಸ್ಟೆನ್ಸಿಯಲ್ಲೇ ಇರಬೇಕಾಗತ್ತೆ. ಈಗ ಒಂದೊಂದಾಗಿ ಹಾಕ್ಕೊಳ್ತಾ ಇದ್ದೀನಿ. ತುಂಬ ಇನ್ಸ್ಟೆಂಟಾಗಿ ಮಾಡ್ಕೊಳ್ಬಹುದು. ಇದಕ್ಕೆ ನಾವು ಹಿಂದಿನ ದಿನ ನೆನೆಸಬೇಕು ಅಥವಾ ರುಬ್ಬಿಟ್ಕೊಳ್ಬೇಕು ಅಂತ ಏನೂ ಇಲ್ಲ. ಇದನ್ನು ಇನ್ಸ್ಟೆಂಟಾಗಿ ಮನೆಯಲ್ಲಿ ರವೆ ಇದ್ದರೆ, ಪಾಲಕ್ ಸೊಪ್ಪಿದ್ರೆ ನಾವು ರೆಡಿ ಮಾಡ್ಕೊಳ್ಬಹುದು. ಈ ರೀತಿ ಗ್ರೀನ್ ಇಡ್ಲಿಯನ್ನು ಮಕ್ಕಳಿಗೆ ಮಾಡಿಕೊಡಿ. ತುಂಬ ಅಟ್ರಾಕ್ಟಿವ್ ಆಗಿ ಸಹ ಕಾಣುತ್ತೆ, ತಿಂತಾರೆ ಮಕ್ಕಳು ಸಹ. ನೋಡಿ, ಇದೀಗ ರೆಡಿ ಇದೆ. ಇದನ್ನು ನಾವೀಗ ನೋಡಿ ಬೇಯಿಸಿ ತಗೊಳ್ಳೋಣ. ನೋಡಿ, ಈ ರೀತಿ ನಾನು ಇಡ್ಲಿಯನ್ನು ಬೇಯಿಸ್ಕೊಳ್ಳಿಕ್ಕೆ ಇಟ್ಕೊಂಡಿದ್ದೀನಿ. ಈಗ ಲಿಡ್ಡನ್ನು ಕ್ಲೋಸ್ ಮಾಡಿ ಇದನ್ನು ಒಂದು 10 ನಿಮಿಷಗಳ ಕಾಲ ಹಬೆಯಲ್ಲಿ ಬೇಯಿಸ್ಕೊಳ್ಬೇಕಾಗತ್ತೆ. ಇದು 10 ನಿಮಿಷ ಆದ ನಂತರ ಸ್ವಲ್ಪ ತೆಗೆದು ಆರ್ಲಿಕ್ಕೆ ಇಟ್ಕೊಳ್ಬೇಕು. ನಂತರ ನಾವು ಇದನ್ನು ಬಿಡಿಸ್ಕೊಳ್ಬಹುದು. ನೋಡಿ, ಈಗ 10 ನಿಮಿಷ ಆಗಿದೆ. ಇದು ಆಗಿದೆಯಾ ಅಂತ ಈ ರೀತಿ ಟೆಸ್ಟ್ ಮಾಡಿ ನೋಡ್ಕೊಳ್ಳಿ. ನಂತರ ಇದು ಆಗಿದೆ ಅಂತ ಅನಿಸಿದರೆ, ಎಲ್ಲೂ ಅಂಟ್ಕೊಳ್ಳಿಲ್ಲ ಅಂದರೆ ಇದು ಆಗಿದೆ. ಇದನ್ನೀಗ ನಾವು ತೆಗಿಬೋದು.
ನೋಡಿ ಇದು ಆರಿದ ನಂತರ ನಾನು ತೆಗಿತಾ ಇದ್ದೀನಿ. ತಕ್ಷಣ ತೆಗಿಬೇಡಿ, ಅಂಟ್ಕೊಬಿಡತ್ತೆ. ನೋಡಿ ಈ ರೀತಿಯಾಗಿ ಬಂದಿತ್ತು. ತುಂಬ ಪರ್ಫೆಕ್ಟಾಗಿ ಇನ್ಸ್ಟೆಂಟ್ ಆಗಿರುವಂತಹ ಪಾಲಕ್ ಸೊಪ್ಪಿನ ಇಡ್ಲಿ ಖಂಡಿತವಾಗ್ಲೂ ಸಹ ಟ್ರೈ ಮಾಡಿ. ಎಲ್ಲರೂ ಸಹ ಮನೆಯಲ್ಲಿ ಇಷ್ಟಪಟ್ಟು ತಿಂತಾರೆ. ಡೈಲಿ ಒಂದೇ ರೀತಿಯ ತಿಂಡಿ ತಿಂದು ಬೇಜಾರಾಗಿದ್ರೆ ಅಥವಾ ಇನ್ಸ್ಟೆಂಟಾಗಿ ಏನಾದರೂ ಇಡ್ಲಿ ಮಾಡಬೇಕು ಅಂತ ಅಂದ್ಕೊಳ್ತಿದ್ರೆ ಇದನ್ನು ಖಂಡಿತ ಟ್ರೈ ಮಾಡಿ. ಡೈಲಿ ಮಾರ್ನಿಂಗ್ ಎದ್ದು ಏನು ಬ್ರೇಕ್ಫಾಸ್ಟ್ ಮಾಡಲಿ ಅಂತ ಯೋಚನೆ ಮಾಡೋರಿಗಂತೂ ಒಂದೊಳ್ಳೆ ಬ್ರೇಕ್ಫಾಸ್ಟ್ ಹಾಗೂ ಲಂಚ್ ಬಾಕ್ಸ್ ರೆಸಿಪಿ ಅಂತ ಹೇಳ್ಬೋದು. ಈ ಒಂದು ಇಡ್ಲಿಯನ್ನು ಪ್ರಿಪೇರ್ ಮಾಡಲಿಕ್ಕೆ ಇಲ್ಲಿ ನಾವು ಹೆಸರು ಕಾಳು ಹಾಗೆ ಪಾಲಕ್ ಸೊಪ್ಪು, ಪನ್ನೀರು ಹೀಗೆ ಎಲ್ಲದನ್ನು ಸಹ ಉಪಯೋಗಿಸ್ಕೊಂಡು ಮಾಡಿರೋದ್ರಿಂದ ಇದು ಮಕ್ಕಳಿಗೂ ಸಹ ತುಂಬ ಸಹಕಾರಿಯಾಗಿದೆ. ಹಾಗೆಯೇ ಇದು ಒಂದು ಹೈ ಪ್ರೋಟೀನ್ ಬ್ರೇಕ್ಫಾಸ್ಟ್ ರೆಸಿಪಿ ಅಂತಲೇ ಹೇಳ್ಬೋದು. ಇದು ಹೇಗೆ ಬಂದಿತ್ತು ಅಂತ ನೋಡೋಣ ಬನ್ನಿ. ನೋಡಿ ತುಂಬ ಚೆನ್ನಾಗಿ ರವೆ ರವೆಯಾಗಿ ಬಂದಿದೆ. ಇದನ್ನು ನಾವು ತುಪ್ಪದ ಜೊತೆ ತಿನ್ಲಿಕ್ಕೆ ಕೊಡ್ಬೋದು ಮಕ್ಕಳಿಗೆ, ಸಾಂಬಾರ್ ಜೊತೆ, ಚಟ್ನಿ ಜೊತೆ ಸರ್ವ್ ಮಾಡ್ಬೋದು. ಇಷ್ಟ ಆದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.